ನಮಸ್ಕಾರ ಪ್ರಿಯ ವೀಕ್ಷಕರೇ, ಹರಿವು ಜ್ಯೋತಿಷಕ್ಕೆ ಸುಸ್ವಾಗತ. ಇಂದು ನಾನು ದಾಂಪತ್ಯ ಜೀವನದಿಂದ ಮೋಕ್ಷ ಪ್ರಾಪ್ತಿ ಸಿಗುತ್ತದೆ ಎನ್ನುವುದರ ಬಗ್ಗೆ ತಿಳಿಸುತ್ತೇನೆ. ಪ್ರಕೃತಿಯಲ್ಲಿ ಜನನವಾದ ಪ್ರತಿ ಜೀವಿಯು ಕಡೇ ಪಕ್ಷ ಒಂದು ಜೀವಿಗಾದರೂ ಜನ್ಮ ನೀಡಿ ಹೋಗಲೇಬೇಕೆಂದು ಪ್ರಕೃತಿಯ ನಿಯಮವಿದೆ. ಈ ದಾಂಪತ್ಯದಿಂದ ಸ್ವಾರ್ಥ ಹೋಗಿ ತ್ಯಾಗ ಜೀವನದಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಇಲ್ಲಿ ಮದುವೆಗೆ ಮುಂಚೆ ಹುಡುಗ ಹುಡುಗಿ ಸ್ವಾರ್ಥ ಜೀವನ ನಡೆಸುತ್ತಿರುತ್ತಾರೆ. ಹೇಗೆಂದರೆ ತಮಗೆ ಬೇಕಾದ್ದನ್ನೆಲ್ಲ ಪಡೆದುಕೊಳ್ಳಲು ಪೋಷಕರ ಮೊರೆ ಹೋಗುತ್ತಿರುತ್ತಾರೆ. ಇನ್ನು ಕೆಲವರು ತಾವೇ ದುಡಿದು ತಮಗೆ ಬೇಕಾದ್ದನ್ನೆಲ್ಲ ಪಡೆದುಕೊಳ್ಳುತ್ತಿರುತ್ತಾರೆ. ಇಂಥವರು ಎಲ್ಲರ ಸಮ್ಮುಖದಲ್ಲಿ ತಾವು ಚೆನ್ನಾಗಿ ಕಾಣಬೇಕೆಂದು ಬಟ್ಟೆ, ಬರೆ, ವಾಹನ ಇತ್ಯಾದಿಗಳನ್ನು ಖರೀದಿ ಮಾಡಿ ಖರ್ಚು ಮಾಡುತ್ತಿರುತ್ತಾರೆ. ಇಲ್ಲಿ ಹುಡುಗ ಆದರೆ ತನಗೆ ಇಷ್ಟವಾದ ವಾಹನ, ಬಟ್ಟೆ ಇತ್ಯಾದಿಗಳನ್ನು ಧರಿಸಿ ಸ್ವಾರ್ಥ ಜೀವನ ನಡೆಸುತ್ತಿರುತ್ತಾನೆ. ಅದೇ ಹುಡುಗಿಯಾದರೆ ಅವಳು ತನಗೆ ಇಷ್ಟವಾದ ವಸ್ತ್ರ, ಅಲಂಕಾರಿಕ ವಸ್ತುಗಳನ್ನು ಧರಿಸಿ ಸ್ವಾರ್ಥ ಜೀವನ ಮಾಡುತ್ತಿರುತ್ತಾಳೆ. ಇಬ್ಬರೂ ಸಹ ಸಂಸಾರ ಅಥವಾ ಪೋಷಕರ ಬಗ್ಗೆ ಯೋಚಿಸುವುದಿಲ್ಲ. ತಾವಾಯಿತು, ತಮ್ಮ ಜೀವನ ಆಯಿತು ಎಂದು ಸ್ವಾರ್ಥ ಜೀವನ ಮಾಡುತ್ತಿರುತ್ತಾರೆ. ವಿವಾಹವಾಗದ ಹುಡುಗ ಹುಡುಗಿಗೆ ಲಕ್ಷ್ಮೀನಾರಾಯಣರ ಕಟಾಕ್ಷ ದೊರೆಯುವುದಿಲ್ಲ. ಅವರು ಎಷ್ಟೇ ದುಡಿದರೂ ಉಳಿತಾಯ ಮಾಡಲಾಗುವುದಿಲ್ಲ. ಉಳಿತಾಯ ಮಾಡಿದರೂ ಅದು ಪರರ ಪಾಲಾಗುತ್ತಿರುತ್ತದೆ ಅಥವಾ ದುಂದು ವೆಚ್ಚದಿಂದ ಖರ್ಚಾಗುತ್ತಿರುತ್ತದೆ ವಿನಃ ಲಕ್ಷ್ಮೀ ಕಟಾಕ್ಷ ಸಿಗಲು ಸಾಧ್ಯವಿಲ್ಲ. ಈ ಇಬ್ಬರಿಗೂ ದಾಂಪತ್ಯ ಜೀವನವು ಸ್ವಾರ್ಥ ಬುದ್ಧಿ ಹೋಗಿಸಿ ತ್ಯಾಗದ ಬುದ್ಧಿ ಕಲಿಸುತ್ತದೆ. ಗಂಡನಾದವನು ತನ್ನ ಬಟ್ಟೆ, ಬರೆ, ವಾಹನ ಎಲ್ಲವನ್ನು ತ್ಯಜಿಸಿ ತನ್ನ ಸಂಸಾರ ಚೆನ್ನಾಗಿರಲೆಂದು ದುಡಿದಿದ್ದನ್ನೆಲ್ಲ ಸಂಸಾರಕ್ಕೆ ಕೊಟ್ಟು ಅಲ್ಪ ಸ್ವಲ್ಪ ತೃಪ್ತಿಯಿಂದ ತ್ಯಾಗಿಯಾಗಿ ಬದುಕುವಂತೆ ದಾಂಪತ್ಯ ಜೀವನ ಮಾಡುತ್ತದೆ. ಹಾಗೆಯೇ ಹೆಂಡತಿಯಾದವಳು ತನ್ನ ಬಟ್ಟೆ, ಬರೆ, ಒಡವೆ ಎಲ್ಲವನ್ನು ತ್ಯಜಿಸಿ ತನ್ನ ಸಂಸಾರ ಚೆನ್ನಾಗಿರಲೆಂದು ಮಕ್ಕಳನ್ನು ಹೆತ್ತು ಹೊತ್ತು ಬೆಳೆಸಿ ಸಾಕಿ ಸಲಹಿ ಜೀವನವನ್ನೇ ತನ್ನ ಗಂಡ ಮಕ್ಕಳಿಗೆ ಮುಡುಪಾಗಿಡುವಂತೆ ಈ ದಾಂಪತ್ಯ ಜೀವನ ಮಾಡುತ್ತದೆ. ಇಲ್ಲಿ ಸಂಸಾರವು ಸ್ವಾರ್ಥವನ್ನು ಎಷ್ಟರ ಮಟ್ಟಿಗೆ ತೊಲಗಿಸುತ್ತದೆ ಎಂದರೆ ಜೀವನವೇ ಬೇಡಪ್ಪ ಎನ್ನುವಷ್ಟು ಮಾಡಿಸಿ ಮೋಕ್ಷದ ಕಡೆಗೆ ಅವಣಿಸುವಂತೆ ಮಾಡುತ್ತದೆ. ಈಗಿನ ಕಾಲದಲ್ಲಿ ವಿವಾಹವಾದರೂ ಸ್ವಾರ್ಥ ಹಾಗೂ ಹಣದ ಅಹಂಕಾರ ಇಟ್ಟುಕೊಂಡವರಿಗೆ ಹೆಚ್ಚು ವಿವಾಹದ ವಿಚ್ಛೇದನಗಳು ಸಮಸ್ಯೆಯಾಗಿ ಕಾಡುತ್ತಿರುವುದನ್ನು ನೀವು ನೋಡುತ್ತಲೇ ಇದ್ದೇವೆ. ತಿಳಿಯಿರಿ, ಸಂಸಾರದಲ್ಲಿ ತ್ಯಾಗದಿಂದ ಎಲ್ಲವನ್ನೂ ಜಯಿಸಬಹುದು. ತ್ಯಾಗದಿಂದ ಸಂಸಾರದ ಸಾಗರವನ್ನೇ ದಾಟಬಹುದು. ಧನ್ಯವಾದ ಪ್ರಿಯ ವೀಕ್ಷಕರೇ. ನಾನು ಹಾಕುವ ವಿಡಿಯೋಗಳನ್ನು ಮೊದಲೇ ನೋಡಲು ಬೆಲ್ ಬಟನ್ ಒತ್ತಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.